ಬಾ ಅಮ್ಮ ನೀನು, ಬಾ ನೀನು. ಮುತ್ತೈದೆಯರೆಲ್ಲ ಮುಂದೆ ನಿಂತು ನಡ್ಸೋ ಈ ಶಾಸ್ತ್ರದಲ್ಲಿ ನಮ್ಮಮ್ಮನೇ ಮುಂದೆ ನಿಲ್ಬೇಕು. ನಾನ್ ಮೊದ್ಲ ಆಶೀರ್ವಾದ ನಮ್ಮಮ್ಮಂದೇ ತಗೊಳ್ಳೋದು. ರಾಧಿಕಾ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ನನ್ ಬಿಟ್ಬಿಡಮ್ಮ, ನಾ ಹೋಗ್ತೀನಿ. ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನ್ ಮದ್ವೆಗೆ ಒಪ್ಕೊಂಡೆ ಅಲ್ವಾ? ಈಗ ನೀನ್ ನನ್ ಮಾತು ಕೇಳು. ಏ ರಾಧಿಕಾ, ಇಲ್ಲೂ ನೀನು ಮೊಂಡಾಟ ಮಾಡ್ಬೇಡ. ಇಂಥ ಶಾಸ್ತ್ರ ನಡೆಯುವಾಗ ನಿಮ್ಮ ಅಮ್ಮ ಮುಂದೆನೆ ಇರಬಾರ್ದು ಅಂತದ್ರಲ್ಲಿ ಅವಳ ಆಶೀರ್ವಾದ ತಗೋತೀನಿ ಅಂತ ಹೇಳ್ತಿದ್ಯಲ್ಲ, ಆದ್ರಿಂದ ನಿನಗೆ ಒಳ್ಳೇದಾಗಲ್ಲ. ಜಾನ್ಕಿ, ನೀನೇನು ಬೇಜಾರ್ ಮಾಡ್ಕೋಬೇಡ. ಹೋಗು, ಒಂದ್ ಕಡೆ ಹೋಗಿ ನಿಂತ್ಕೋ ಹೋಗು. ರಾಧಿಕಾ, ಇವರು ಹೇಳ್ತಾ ಇರೋದು ಸರಿನೇ ಇದೆ. ಅಲ್ಲ, ನಿಮ್ಮಮ್ಮ ಇಂಥ ಪೂಜೆ ಎಲ್ಲ ಮಾಡ್ಬೋದಾ? ಯೋಚನೆ ಮಾಡು. ಹಾಗೆ ಮಾಡೋ ಹಾಗಿದ್ರೆ ಊರವರೆಲ್ಲ ನಿಮ್ಮಮ್ಮನ್ನ ಹೂವಿಳೆ ಶಾಸ್ತ್ರ ಕರೀದೇ ಇರ್ತಿದ್ರ. ಜಾನ್ಕಿ, ಇದೆಲ್ಲ ನಾವ್ ಹೇಳೋಕ್ ಮುಂಚೆ ನೀನ್ ಯೋಚನೆ ಮಾಡ್ಬೇಕು. ಹೋಗ್ ದೂರ ನಿಂತ್ಕೋ. ಆಗಲ್ಲ, ನಮ್ಮಮ್ಮ ಇಲ್ಲೇ ಇರ್ತಾರೆ. ನಮ್ಮಪ್ಪ ಇಲ್ಲ ಅಂತ ಎಲ್ರೂ ಸೇರ್ಕೊಂಡು ನಮ್ಮಮ್ಮನ ಅವಮಾನ ಮಾಡ್ತಿದ್ದೀರಾ? ನನಗೆ ಈ ಮೂಢನಂಬಿಕೆ ಕಂಡ್ರೆ ಆಗಲ್ಲ. ನೋಡಿ, ಈ ಮುತ್ತೈದೆ ಶಾಸ್ತ್ರದಲ್ಲಿ ನಮ್ಮಮ್ಮನೂ ಇರ್ತಾರೆ. ನನಗೆ ನಮ್ಮಮ್ಮನ ಆಶೀರ್ವಾದನೆ ಮೊದಲು ಬೇಕು. ನನ್ ಮದ್ವೆ ನಿಂತ್ರೆ ಸಾಕು ಅಂತ ಯೋಚನೆ ಮಾಡ್ತಿರೋ ಈ ಕೊಳಕ್ ಜನರ ಮಧ್ಯೆ ನನ್ ಮಗಳ ಮದ್ವೆ ಯಾವುದೇ ತೊಂದರೆ ಇಲ್ದೆ ಚೆನ್ನಾಗ್ ನಡಿಬೇಕು ಅಂತ ಮನ್ಸಾರೆ ಬೇಡ್ಕೋತಿರೋಳ್ ನಮ್ಮಮ್ಮ. ಇಂಥವ್ರ ಆಶೀರ್ವಾದ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ? ಅಮ್ಮ, ನೀನೇ ಮೊದ್ಲು ನನಗೆ ಆಶೀರ್ವಾದ ಮಾಡು. ರಾಧಿಕಾ, ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ನಿನಗೆ ಪರಿಜ್ಞಾನ ಇದೆಯಾ? ಏನೋ ಚಿಕ್ಕ ಹುಡುಗಿ ಮಾತಾಡ್ಲಿ ಅಂತ ಸುಮ್ನೆ ಬಿಟ್ರೆ ಬರೀ ಅಪಶಕ್ನೇ ಮಾತಾಡ್ತಿದ್ಯಲ್ಲ. ನಾನೇನ್ ಅಪಶಕ್ನ ಮಾತಾಡ್ದೆ? ನಾನ್ ಚೆನ್ನಾಗಿರ್ಲಿ ಅಂತ ಬಯಸೋ ನಮ್ಮಮ್ಮನ ಆಶೀರ್ವಾದ ನನಗ್ ಬೇಕು ಅಂದೆ. ಇದ್ರಲ್ಲಿ ತಪ್ಪೇನಿದೆ? ನೀನೇನೋ ನಿಮ್ಮ ಅಮ್ಮನ್ಗೋಸ್ಕರ ಮಾಡ್ಬಿಡ್ತೀಯಮ್ಮ, ಆದ್ರೆ ನಾಳೆ ದಿನ ನಮ್ಮ ಹುಡುಗನ್ಗೆ ತಾನೇ ತೊಂದರೆ ಆಗೋದು. ಚಿರುಗೇನಾದ್ರೂ ಆದ್ರೆ ನೀನ್ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತೀಯಮ್ಮ. ಆದ್ರೆ ನಮ್ಮನೆ ಹುಡುಗನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ತಾನೇ ಕೂತ್ಕೊಂಡು ಸಂಕಟ ಪಡೋದು. ಪರವಾಗಿಲ್ಲ, ಬೆಂಕಿ ಹಚ್ಚೋದ್ರಲ್ಲಿ PhD ಮಾಡಿದಾಳೆ ಅನ್ಸತ್ತೆ ಇವಳು. ಇವಾಗ ಅಪಶಕ್ನ ಮಾತಾಡ್ತಿರೋದು ಯಾರು? ನೀವೇ ತಾನೆ? ನಾನೆಲ್ಲ ಅಪಶಕ್ನ ಮಾತಾಡ್ದೆ? ಅಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ತರ ನಿನಗ್ ನೀನೆ ಎಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ದೊಡ್ಡವರು ಅಂತ ನಾವೆಲ್ಲ ಇಲ್ಲಿ ಇರೋದೇನಿಕ್ಕೆ? ಚಿಕ್ಕಮ್ಮ, ಇವಾಗ ಏನಾಯ್ತು ಅಂತ ಜಗಳ ಆಡ್ತಿದ್ದೀರಾ? ಅವಳು ಅವ್ರ ಅಮ್ಮನ ಮೇಲಿರೋ ಪ್ರೀತಿಯಿಂದ ಹಾಗೆ ನಡ್ಕೋತಾ ಇದ್ದಾಳೆ. ಹಾಗೆ ಇನ್ನೊಂದು ವಿಷಯ, ನನಗೂ ಇದೆಲ್ಲ ಮೂಢನಂಬಿಕೆ ಅಂತ ಅನ್ನಿಸ್ತಾ ಇದೆ. ನೋಡು ಚಿರು, ನಿನ್ಗಿದ್ರಲ್ಲೆಲ್ಲ ನಂಬಿಕೆ ಇಲ್ದೇ ಇರ್ಬೋದು, ಆದ್ರೆ ನಮ್ಗಿದೆಯಲ್ಲ. ಚಿರು, ನಮ್ಮ ಅಕ್ಕನ್ ಮುದ್ದಿನ ಮಗ ನೀನು. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಪಾಪ ನಮ್ಮ ಅಕ್ಕನ್ ಗತಿ ಏನಾಗ್ಬೇಕು ಹೇಳು? ದೇವ್ರೆ, ಈ ಜಗಳ ಹೀಗೇ ಮುಂದುವರೆದು ದೊಡ್ಡ ಮಟ್ಟಕ್ಕೆ ಹೋಗಿ ಈ ಮದ್ವೆ ನಿಲ್ಲೋ ಹಾಗೆ ಮಾಡಪ್ಪ. ಮದ್ವೆ ಆಗ್ತಿರೋ ನನ್ಗೂ ಚಿರುಗೂ ಇದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಿದೀವಿ. ಹಾಗಿದ್ಮೇಲೆ ಫಂಕ್ಷನ್ಗೆ ಬಂದಿರೋ ನಿಮಗೆ ಯಾಕೆ ಇಲ್ಲೇ ದುಸಾಬರಿ? ರಾಧಿಕಾ, ಅವರು ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಮುತ್ತೈದೆಯರೆಲ್ಲ ಸೇರಿ ಹೂವಿಳೆ ಶಾಸ್ತ್ರ ಮಾಡೋದು ಎಷ್ಟು ಮುಖ್ಯ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ನಾವೆಲ್ಲ ಇಷ್ಟು ಹೇಳ್ತಾ ಇದ್ದೀವಿ ಅಂತಂದರೆ ಅದ್ರ ಮೇಲೆ ನಮಗೆ ತುಂಬ ನಂಬಿಕೆ ಇದೆ ಅಂತ ಅರ್ಥ. ಎಲ್ಲ ವಿಷಯದಲ್ಲೂ ಅಹಂಕಾರ ತೋರಿಸ್ಬೇಡ. ಕರೆಕ್ಟಾಗಿ ಹೇಳಿದ್ರಿ ನೋಡಿ. ರಾಧಿಕಾ, ನಿಮ್ಮ ಅಮ್ಮನ್ಗೆ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದಿಕ್ ಹೇಳು, ಇಲ್ಲಾಂದ್ರೆ ನಾನು ಈ ಫಂಕ್ಷನ್ನ ನಡೆಯೋದಿಕ್ಕೆ ಬಿಡೋದಿಲ್ಲ. ಏನ್ ಮಾತಾಡ್ತಿದ್ದೀರಾ ನೀವು? ಹಾಗೆಲ್ಲ ಹೇಳ್ಬೇಡಿ ಅಮ್ಮ, ನಾನೇ ಇಲ್ಲಿಂದ ಹೋಗ್ಬಿಡ್ತೀನಿ.
ಅಮ್ಮ ನಿಂತ್ಕೋ. ಏನಂದ್ರಿ? ಫಂಕ್ಷನ್ ನಡೆಯೋದಕ್ ಬಿಡಲ್ಲ ಅಂದ್ರಿ ಅಲ್ವಾ? ನಿಮಗಿದು ಅಪಶಕ್ನ ಅನ್ನಿಸ್ತಿಲ್ವಾ? ರಾಧಿಕಾ, ಸ್ವಲ್ಪ ಸಮಾಧಾನ ಮಾಡ್ಕೋ. ನೋಡಿ ಅತ್ತೆ, ಅವ್ರು ಹೇಗ್ ಮಾತಾಡ್ತಿದ್ದಾರೆ ಅಂತ. ಅಲ್ಲ ರೀ, ಅವ್ರ ಮಗಳು ಶುಭ ಕಾರ್ಯ ನಡೀತಾ ಇದೆ, ಅದು ನೋಡ್ಕೊಂಡು ಕಣ್ ತುಂಬ್ಕೋಬೇಕು ಅಂತ ಆಸೆ ಇರಲ್ವಾ? ಇವನೊಬ್ಬ ನಂದೆಲೆ ಇಡ್ಲಿ ನಂದಗೋಪಾಲ ಅಂತ ಬಂದ್ಬಿಟ್ಟ. ಅಲ್ಲಿ ನೋಡಿ, ರಾಧಿಕನು ಗಾಬರಿ ಆಗಿದ್ದಾಳೆ. ಅವ್ರಮ್ಮನು ಇದ್ರೆ ಇರ್ಲಿ ಬಿಡಿ, ಅವ್ರ ಆಶೀರ್ವಾದನೂ ಬೇಕಲ್ವಾ? ಸುಮ್ನೀರಿ ಸರ್, ಅವಳೇನೋ ಹೇಳ್ತಾಳೆ ಅಂತ ನಾವು ನಮ್ ಶಾಸ್ತ್ರ ಸಂಪ್ರದಾಯನೆಲ್ಲ ಬಿಡಕ್ಕಾಗುತ್ತಾ? ನಾಳೆ ದಿನ ನಮ್ ಚಿರುಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ಜವಾಬ್ದಾರಿ ತೊಳ್ತೀರಾ? ಹಾ